ಶಿವಮೊಗ್ಗದ ಆಗುಂಬೆಯಲ್ಲಿ ಮತ್ತೆ ಕಾಡಾನೆ ಪ್ರತ್ಯಕ್ಷವಾಗಿದೆ. ರಾತ್ರಿ ಗದ್ದೆಗೆ ನುಗ್ಗಿ ಸಂಪೂರ್ಣವಾಗಿ ಬೆಳೆಯನ್ನ ನಾಶ ಮಾಡಿದೆ. ಒಂದ್ ಕಡೆ ಮಲೆನಾಡಿನ ಭಾಗದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಪದೇ ಪದೇ ಕಾಡಾನೆ ಈ ರೀತಿಯಾಗಿ ದಾಳಿಯನ್ನ ಮಾಡ್ತಾ ಇದೆ. ಗದ್ದೆಗೆ ನುಗ್ಗಿ ಅಲ್ಲಿರುವಂತಹ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ಅಲ್ಲಿರುವಂತಹ ರೈತರು ಈಗ ಆತಂಕದಲ್ಲಿದ್ದಾರೆ. ಆಗುಂಬೆ ಮಲ್ಲಂದೂರಿನಲ್ಲಿ ಮತ್ತೆ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯ ಬಳಿಯ ಮಲ್ಲಂದೂರು ಕಳೆದ ತಿಂಗಳು ಆಗುಂಬೆ ಐಬಿ ಬಳಿ ಈ ಕಾಡಾನೆ ಪ್ರತ್ಯಕ್ಷವಾಗಿತ್ತು. ಈಗ ಮತ್ತೊಮ್ಮೆ ಇಲ್ಲಿ ಪ್ರತ್ಯಕ್ಷವಾಗಿತ್ತು. ಏನ್ ಮಾಡಲ್ಲ ಅಕ್ಕ 800 ತಗ್ಸಿ ಹೋಗ್ಲಿ ಬಿಡಿ, ಏನು ಮಾಡಲ್ಲ. ಏನ್ ಮಾಡಲ್ಲ ಅಕ್ಕ 800 ತಗ್ಸಿ. ಶಿವಮೊಗ್ಗದ ಆಗುಂಬೆಯಲ್ಲಿ ಮತ್ತೆ ಕಾಡಾನೆ ಪ್ರತ್ಯಕ್ಷವಾಗಿದೆ. ರಾತ್ರಿ ಗದ್ದೆಗೆ ನುಗ್ಗಿ ಸಂಪೂರ್ಣವಾಗಿ ಬೆಳೆಯನ್ನ ನಾಶ ಮಾಡಿದೆ. ಒಂದ್ ಕಡೆ ಮಲೆನಾಡಿನ ಭಾಗದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಪದೇ ಪದೇ ಕಾಡಾನೆ ಈ ರೀತಿಯಾಗಿ ದಾಳಿಯನ್ನ ಮಾಡ್ತಾ ಇದೆ. ಗದ್ದೆಗೆ ನುಗ್ಗಿ ಅಲ್ಲಿರುವಂತಹ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ಅಲ್ಲಿರುವಂತಹ ರೈತರು ಈಗ ಆತಂಕದಲ್ಲಿದ್ದಾರೆ. ಆಗುಂಬೆ ಮಲ್ಲಂದೂರಿನಲ್ಲಿ ಮತ್ತೆ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯ ಬಳಿಯ ಮಲ್ಲಂದೂರು ಕಳೆದ ತಿಂಗಳು ಆಗುಂಬೆ ಐಬಿ ಬಳಿ ಈ ಕಾಡಾನೆ ಪ್ರತ್ಯಕ್ಷವಾಗಿತ್ತು. ಈಗ ಮತ್ತೊಮ್ಮೆ ಇಲ್ಲಿ ಪ್ರತ್ಯಕ್ಷವಾಗಿತ್ತು. ಏನ್ ಮಾಡಲ್ಲ ಅಕ್ಕ 800 ತಗ್ಸಿ. ಹೋಗ್ಲಿ ಬಿಡಿ, ಏನು ಮಾಡಲ್ಲ. ಏನ್ ಮಾಡಲ್ಲ ಅಕ್ಕ 800 ತಗ್ಸಿ. ಶಿವಮೊಗ್ಗದ ಆಗುಂಬೆಯಲ್ಲಿ ಮತ್ತೆ ಕಾಡಾನೆ ಪ್ರತ್ಯಕ್ಷವಾಗಿದೆ. ರಾತ್ರಿ ಗದ್ದೆಗೆ ನುಗ್ಗಿ ಸಂಪೂರ್ಣವಾಗಿ ಬೆಳೆಯನ್ನ ನಾಶ ಮಾಡಿದೆ. ಒಂದ್ ಕಡೆ ಮಲೆನಾಡಿನ ಭಾಗದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಪದೇ ಪದೇ ಕಾಡಾನೆ ಈ ರೀತಿಯಾಗಿ ದಾಳಿಯನ್ನ ಮಾಡ್ತಾ ಇದೆ. ಗದ್ದೆಗೆ ನುಗ್ಗಿ ಅಲ್ಲಿರುವಂತಹ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ಅಲ್ಲಿರುವಂತಹ ರೈತರು ಈಗ ಆತಂಕದಲ್ಲಿದ್ದಾರೆ. ಆಗುಂಬೆ ಮಲ್ಲಂದೂರಿನಲ್ಲಿ ಮತ್ತೆ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯ ಬಳಿಯ ಮಲ್ಲಂದೂರು ಕಳೆದ ತಿಂಗಳು ಆಗುಂಬೆ ಐಬಿ ಬಳಿ ಈ ಕಾಡಾನೆ ಪ್ರತ್ಯಕ್ಷವಾಗಿತ್ತು. ಈಗ ಮತ್ತೊಮ್ಮೆ ಇಲ್ಲಿ ಪ್ರತ್ಯಕ್ಷವಾಗಿತ್ತು. ಏನ್ ಮಾಡಲ್ಲ ಅಕ್ಕ 800 ತಗ್ಸಿ. ಹೋಗ್ಲಿ ಬಿಡಿ, ಏನು ಮಾಡಲ್ಲ. ಏನ್ ಮಾಡಲ್ಲ ಅಕ್ಕ 800 ತಗ್ಸಿ. ಶಿವಮೊಗ್ಗದ ಆಗುಂಬೆಯಲ್ಲಿ ಮತ್ತೆ ಕಾಡಾನೆ ಪ್ರತ್ಯಕ್ಷವಾಗಿದೆ. ರಾತ್ರಿ ಗದ್ದೆಗೆ ನುಗ್ಗಿ ಸಂಪೂರ್ಣವಾಗಿ ಬೆಳೆಯನ್ನ ನಾಶ ಮಾಡಿದೆ. ಒಂದ್ ಕಡೆ ಮಲೆನಾಡಿನ ಭಾಗದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಪದೇ ಪದೇ ಕಾಡಾನೆ ಈ ರೀತಿಯಾಗಿ ದಾಳಿಯನ್ನ ಮಾಡ್ತಾ ಇದೆ. ಗದ್ದೆಗೆ ನುಗ್ಗಿ ಅಲ್ಲಿರುವಂತಹ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ಅಲ್ಲಿರುವಂತಹ ರೈತರು ಈಗ ಆತಂಕದಲ್ಲಿದ್ದಾರೆ. ಆಗುಂಬೆ ಮಲ್ಲಂದೂರಿನಲ್ಲಿ ಮತ್ತೆ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯ ಬಳಿಯ ಮಲ್ಲಂದೂರು ಕಳೆದ ತಿಂಗಳು ಆಗುಂಬೆ ಐಬಿ ಬಳಿ ಈ ಕಾಡಾನೆ ಪ್ರತ್ಯಕ್ಷವಾಗಿತ್ತು. ಈಗ ಮತ್ತೊಮ್ಮೆ ಇಲ್ಲಿ ಪ್ರತ್ಯಕ್ಷವಾಗಿತ್ತು.
ಏನ್ ಮಾಡಲ್ಲ ಅಕ್ಕ 800 ತೆಗ್ಸಿ. ಹೋಗ್ಲಿ ಬಿಡಿ ಏನ್ ಮಾಡಲ್ಲ. ಏನ್ ಮಾಡಲ್ಲ ಅಕ್ಕ 800 ತೆಗ್ಸಿ. ಶಿವಮೊಗ್ಗದ ಆಗುಂಬೆಯಲ್ಲಿ ಮತ್ತೆ ಕಾಡಾನೆ ಪ್ರತ್ಯಕ್ಷವಾಗಿದೆ. ರಾತ್ರಿ ಗದ್ದೆಗೆ ನುಗ್ಗಿ ಸಂಪೂರ್ಣವಾಗಿ ಬೆಳೆಯನ್ನ ನಾಶ ಮಾಡಿದೆ. ಒಂದ್ ಕಡೆ ಮಲೆನಾಡಿನ ಭಾಗದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಪದೇ ಪದೇ ಕಾಡಾನೆ ಈ ರೀತಿಯಾಗಿ ದಾಳಿಯನ್ನ ಮಾಡ್ತಾ ಇದೆ. ಗದ್ದೆಗೆ ನುಗ್ಗಿ ಅಲ್ಲಿರುವಂತಹ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ಅಲ್ಲಿರುವಂತಹ ರೈತರು ಈಗ ಆತಂಕದಲ್ಲಿದ್ದಾರೆ. ಆಗುಂಬೆ ಮಲ್ಲಂದೂರಿನಲ್ಲಿ ಮತ್ತೆ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯ ಬಳಿಯ ಮಲ್ಲಂದೂರು. ಕಳೆದ ತಿಂಗಳು ಆಗುಂಬೆ ಐಬಿ ಬಳಿ ಈ ಕಾಡಾನೆ ಪ್ರತ್ಯಕ್ಷವಾಗಿತ್ತು. ಈಗ ಮತ್ತೊಮ್ಮೆ ಇಲ್ಲಿ ಪ್ರತ್ಯಕ್ಷವಾಗಿದೆ. ಏನ್ ಮಾಡಲ್ಲ ಅಕ್ಕ 800 ತೆಗ್ಸಿ. ಹೋಗ್ಲಿ ಬಿಡಿ ಏನ್ ಮಾಡಲ್ಲ. ಏನ್ ಮಾಡಲ್ಲ ಅಕ್ಕ 800 ತೆಗ್ಸಿ. ಶಿವಮೊಗ್ಗದ ಆಗುಂಬೆಯಲ್ಲಿ ಮತ್ತೆ ಕಾಡಾನೆ ಪ್ರತ್ಯಕ್ಷವಾಗಿದೆ. ರಾತ್ರಿ ಗದ್ದೆಗೆ ನುಗ್ಗಿ ಸಂಪೂರ್ಣವಾಗಿ ಬೆಳೆಯನ್ನ ನಾಶ ಮಾಡಿದೆ. ಒಂದ್ ಕಡೆ ಮಲೆನಾಡಿನ ಭಾಗದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಪದೇ ಪದೇ ಕಾಡಾನೆ ಈ ರೀತಿಯಾಗಿ ದಾಳಿಯನ್ನ ಮಾಡ್ತಾ ಇದೆ. ಗದ್ದೆಗೆ ನುಗ್ಗಿ ಅಲ್ಲಿರುವಂತಹ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ಅಲ್ಲಿರುವಂತಹ ರೈತರು ಈಗ ಆತಂಕದಲ್ಲಿದ್ದಾರೆ. ಆಗುಂಬೆ ಮಲ್ಲಂದೂರಿನಲ್ಲಿ ಮತ್ತೆ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯ ಬಳಿಯ ಮಲ್ಲಂದೂರು. ಕಳೆದ ತಿಂಗಳು ಆಗುಂಬೆ ಐಬಿ ಬಳಿ ಈ ಕಾಡಾನೆ ಪ್ರತ್ಯಕ್ಷವಾಗಿತ್ತು. ಈಗ ಮತ್ತೊಮ್ಮೆ ಇಲ್ಲಿ ಪ್ರತ್ಯಕ್ಷವಾಗಿದೆ. ಏನ್ ಮಾಡಲ್ಲ ಅಕ್ಕ 800 ತೆಗ್ಸಿ. ಹೋಗ್ಲಿ ಬಿಡಿ ಏನ್ ಮಾಡಲ್ಲ. ಏನ್ ಮಾಡಲ್ಲ ಅಕ್ಕ 800 ತೆಗ್ಸಿ.